ಇವ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ನಮ್ಮ ತಾಲೂಕಿನ ಜನಸಾಮಾನ್ಯರಿಗೆ ಇವ್ಯಾವುದೂ ಅರಿವಿಲ್ಲ, ನಮ್ಗೆ ಯಾವುದೂ ಅರಿವಿಲ್ಲ. ಮತ್ತೆ ಇವರಿಂದ ಭಯ ಭೀತರಾಗಿ ಹೇಳೋದನ್ನು ಬಿಟ್ಟರೋ ಏನೋ ಗೊತ್ತಿಲ್ಲ. ಹಾಗಾಗಿ ಇವೆಲ್ಲವೂ ಆಗಬೇಕು, ಎಲ್ಲ ರೆಸಾರ್ಟ್ ಮೇಲೆ, ಎಲ್ಲ ಹೋಮ್ ಸ್ಟೇ ಮೇಲೆ ಅನ್ನುವಂಥ ವಿನಂತಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಜೊತೆಯಲ್ಲಿ ಹಳ್ಳಿ ಮೇಲೆ ಕೆಲಸಗಳಾಗ್ತಾ ಇದ್ದಾವೆ. PWD ಕೆಲಸ ಇರ್ಬೋದು, ಜಿಲ್ಲಾ ಪಂಚಾಯತ್ ಕೆಲಸ ಇರ್ಬೋದು, ಪಂಚಾಯತ್ ಕೆಲಸ ಇರ್ಬೋದು, ತಾಲೂಕ್ ಪಂಚಾಯತ್ ಕೆಲಸ ಇರ್ಬೋದು, ಇವೆಲ್ಲ ಕಾಮಗಾರಿ ನಡೀತಾ ಇದ್ದಾವೆ. ಆ ಊರಿನವರು ಕೆಲಸ ಸರಿಯಾಗಲಿಲ್ಲ ಅಂತೇಳಿ ಇಂಜಿನಿಯರಿಗೆ ಫೋನ್ ಮಾಡ್ತಾರೆ. ಯಾರು ಕೆಲಸ ಮಾಡೋರು, ಏನು ಮಾಡೋರು ಅಂತ ಸಹಜವಾಗಿ ಫೋನ್ ಮಾಡ್ತಾರೆ. ಈ ಭೀಮಣ್ಣನ ಆಪ್ತರು ಅವರಿಗೆ ನೀನು ಹೆಂಗೆ ಇದಕ್ಕೆಲ್ಲ ಮೊನ್ನೆ ಶಾಸಕರು ಕಡಿವಾಣ ಹಾಕದೇ ಇದ್ರೆ ತಾಲೂಕಿನ ಜನ ಸಾಮಾನ್ಯರು ಬದುಕಲಿಕ್ಕೆ ಆಗಲ್ಲ. ಮತ್ತೆ ಯಾವುದೇ ನನ್ನ ಮಾತನ್ನು ಮುಗಿಸ್ತೇನೆ. ಸಮಾಜಕ್ಕೆ ಏನು ಸಂದೇಶ ಹೋಗ್ತದೆ? ಮೊದಲೇ ಹೇಳ್ತಾರೆ ನಮ್ಗೆ ಬೇಲಿಯದ್ದೇ ಹೊಲ ಮೇಲಂಗೆ. ನಾನು ಸರಿ ಇದ್ದು ಮತ್ತೊಬ್ರಿಗೆ ಹೇಳೋದು, ನಾನೇ ಸರಿ ಇಲ್ಲ ಅಂತಂದ್ರೆ ಮತ್ತೊಬ್ರಿಗೆ ಹೆಂಗೆ ಹೇಳೋದು? ನಾನೇ ಈ ಕೆಲಸ ಮಾಡಿದ್ರೆ ಮತ್ತೊಬ್ರಿಗೆ ಹೆಂಗೆ ಹೇಳಲಿಕ್ಕಾಗುತ್ತೆ? ನನ್ನಿಂದ ನೂರಾರು ಜನ ಒಳ್ಳೇದಾಗಲ್ಲ, ಸಾವಿರಾರು ಜನ ಹಾಳಾಗ್ತಾರೆ. ನಮ್ಮ ಇದೇ ದಂಧೆಯಲ್ಲೇ ಮುಳುಗಿರುವಂತವ್ರೆ ಒಳ್ಳೆಯವರು ಇದ್ದಾರೆ, ಅದ್ರಾಗ ಇಲ್ಲ ಅಂತಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ಬಂದಿದೆ ಮತ್ತು ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ MLA ಯಾವ್ಯಾವ ಬಂದಿದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ತಾಲೂಕಿನ ಬಹುತೇಕ ಎಲ್ಲ ಕಡೆ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ. ಏನಾದ್ರು 3 ವರ್ಷದಲ್ಲಿ ಇವರು ಮಾಡಿದಾರೆ ಅಂತಂದ್ರೆ ಅಕ್ರಮ ಚಟುವಟಿಕೆಗಳು ಪೋಷಣೆ ಮಾಡುತ್ತಿರುವಂಥ ಕೆಲಸವನ್ನೇ ಈ ಶಾಸಕರು ಮಾಡ್ತಾ ಬಂದಿದ್ದಾರೆ. ಯಾವುದೇ ರಾಜಕೀಯ ಒತ್ತಡಕ್ಕೆ ಮುಣಿಯಿದೆ ಶಾಸಕರು. ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಶಾಸಕರು, ಸಚಿವರುಗಳು ಇವತ್ತು ಕಾಂಗ್ರೆಸ್ ಕೈಗುಂಬೆಯಾಗಿ ವರ್ತಿಸಿದೆ. ಇದೇ ರೀತಿಯಾಗಿ ಎಲ್ಲ ದಾಳಿಸಿದ್ದಾರೆ ಅನ್ನುವಂತಹ ಸ್ಥಳೀಯವಾದ ಮಾಹಿತಿ ಇದೆ. ಹಾಗಾಗಿ ಈ ಪ್ರಕರಣವನ್ನು SP ಅವರು ಇರ್ಬೋದು, ಹಾಗೆ DF ಜಾಗ ಸಾರ್ವಜನಿಕರ ಆಸ್ತಿಯನ್ನು ಇವರು ರಾಜಾರೋಷವಾಗಿ ನಾವು ಮುಸ್ಲಿಮರಿಗೆ ಬಿಟ್ಕೊಡ್ತೀವಿ, ಅದನ್ನ ಯಾರು ಬಂದು ತಡೀತಾರೆ ನಾವು ನೋಡ್ತೀವಿ ಅಂತೇಳಿ ಹಿಂದೂ ಸಮಾಜಕ್ಕೆ ಧಮಕಿ ಹಾಕುವಂತ ಕಾಂಗ್ರೆಸ್ ನಾಯಕರುಗಳು ಈ ರೀತಿಯ ಅಕ್ರಮ ಚಟುವಟಿಕೆಗಳನ್ನ ತಾಲೂಕಿನಲ್ಲಿ ನಡೆಯುವಂತಹ ಅಕ್ರಮ ಮದ್ಯ ಮಾರಾಟ ಯಾವುದೋ ಕೋಮಿಗೆ ಓಲೈಸಕ್ಕೋಸ್ಕರ ಕೊಡೋದಲ್ಲ. ನೀವು ಈ ರೀತಿಯ ಅಕ್ರಮ ಚಟುವಟಿಕೆಗಳನ್ನ ನಿಯಂತ್ರಿಸೋಕ್ಕೋಸ್ಕರ ನಿಮ್ಮ ಶಾಸಕರಿಗೆ, ನಿಮ್ಮ ಸರ್ಕಾರಕ್ಕೆ ಆಗ್ರಹ ಮಾಡ್ರಿ ಅಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ